ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಶ್ರೀನಗರದ ಆಸುಪಾಸು ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಹೀಗಾಗಿ ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಮಾಡಲಾಗಿದೆ. ಶ್ರೀನಗರದಲ್ಲಿ ದೊಡ್ಡ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಶ್ರೀನಗರದ ಆಸುಪಾಸು ಭಾರೀ ಸ್ಫೋಟದ ಸದ್ದು ಕೇಳಿ ಬಂದ ಹಿನ್ನೆಲೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಲಾಗಿದೆ. ಸದ್ಯ ಈಗಾಗಲೇ ಪಾಕಿಸ್ತಾನ ತನ್ನ ದಾಳಿಯನ್ನ ಶುರು ಮಾಡಿದೆ. ರಾತ್ರಿ ಆಗ್ತಿದ್ದಂತೆ ಬೆಳಗಿಂದ ಸುಮ್ಮನೆ ಇದ್ದಂತಹ ಪಾಕಿಸ್ತಾನ ಮತ್ತೆ ರಾತ್ರಿ ಆಗ್ತಿದ್ದಂತೆ ತನ್ನ ಚಾಳಿಯನ್ನ ಮುಂದುವರೆಸಿದೆ. ಭಾರತದ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಡ್ರೋನ್ ಅಟ್ಯಾಕ್ ಹಾಗೂ ಶೆಲ್ನಿಂದ ಅಟ್ಯಾಕ್ ಅನ್ನ ಪಾಕಿಸ್ತಾನದಿಂದ ಮಾಡಲಾಗ್ತಾ ಇರೋದು. ಸದ್ಯ ಭಾರತದ 7 ಕಡೆಗಳಲ್ಲಿ ಟಾರ್ಗೆಟ್ ಅನ್ನ ಮಾಡಿಕೊಂಡು ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ಜಮ್ಮು, ಶ್ರೀನಗರ, ಹಾಗೆ ಉರಿ, ಸಾಂಬಾ, ಕುಪ್ವಾರ, ರಜೌರಿಯಲ್ಲಿ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿರೋದು. ಇದಕ್ಕೆ ಪ್ರತ್ಯುತ್ತರವಾಗಿ ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆಯಿಂದ ಸಹ ಮುಂದುವರಿಸಲಾಗ್ತಾ ಇದೆ. ಇನ್ನು ಶ್ರೀನಗರದ ಆಸುಪಾಸಿನಲ್ಲಿ ಭಾರೀ ಸ್ಫೋಟದ ಸದ್ದುಗಳು ಸಹ ಅಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಇರಿಸಲಾಗ್ತಾ ಇದೆ. ಈಗ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಅನ್ನ ಶುರು ಮಾಡಿರೋದು. ಈಗ ರಾತ್ರಿ ಆಗ್ತಿದ್ದಂತೆ ಪಾಕಿಸ್ತಾನದಿಂದ ಅಟ್ಯಾಕ್ ಇವಾಗ ಸ್ಟಾರ್ಟ್ ಆಗಿರೋದು. ಸದ್ಯ 7 ಕಡೆಗಳಲ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಭಾರತ್ ಮಾತಾ ಕಿ ಜೈ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘು, ರಾತ್ರಿ ಆಗ್ತಿದ್ದಂತೆ ಈ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಶುರು ಮಾಡ್ತಾ ಇದೆ. 7 ಕಡೆ ಅಟ್ಯಾಕ್ ಅನ್ನ ಮಾಡಿದೆ. ಶ್ರೀನಗರದಲ್ಲಿ ಭಾರಿ ಸ್ಫೋಟದ ಸದ್ದು ಸಹ ಕೇಳಿ ಬಂದಿದೆ. ಈಗ ಅಲ್ಲಿ ಯಾವ ರೀತಿಯ ಸಿಚುವೇಶನ್ ಅಲ್ಲಿ ಕಂಡು ಬರ್ತಾ ಇದೆ, ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ನಿಮ್ಗೆ? ಈಗಾಗಲೇ ಪ್ರಮುಖ ನಗರಗಳು ಅಂದರೆ ಆ ಭಾಗದ 6-7 ನಗರಗಳನ್ನ ಈಗಾಗಲೇ ಬ್ಲ್ಯಾಕ್ಔಟ್ ಮಾಡುವಂಥ ಕೆಲಸಗಳಾಗಿದೆ. ಅದಾದ ಬಳಿಕ ಕೂಡ ಈಗ ಈ ಅಟ್ಯಾಕ್ ಅನ್ನು ಮಾಡಲಿಕ್ಕೆ ಪಾಕಿಸ್ತಾನ ಮುಂದಾಗಿರುವಂಥದ್ದು. ನಿನ್ನೆ ನಾವು ಗಮನಿಸಿದ್ವಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತದಿಂದಲೂ ಕೂಡ ಪ್ರತಿದಾಳಿಗಳಾಗಿತ್ತು. ಅದಾದ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿದ್ದಂಥ ಪಾಕಿಸ್ತಾನ ರಾತ್ರಿ ಆಗ್ತಾ ಇದ್ದಂತೆ ಮತ್ತೆ ತನ್ನ ಬುದ್ಧಿಯನ್ನು, ತನ್ನ ವರ್ಷೆಯನ್ನು ತೋರಿಸೋದಕ್ಕೆ ಶುರು ಮಾಡಿದೆ. ಸದ್ಯ ಈಗಾಗಲೇ ಏರ್ ಡಿಫೆನ್ಸ್ ಮೂಡ್ ಎಲ್ಲವೂ ಕೂಡ ಆನ್ ಆಗಿರುವಂಥ ಕಾರಣಕ್ಕಾಗಿ ಪಾಕಿಸ್ತಾನ ಮಾಡಿದಂತಹ ದಾಳಿಯನ್ನ ಸದ್ಯ ಹಿಮ್ಮೆಟ್ಟಿಸಿದೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈಗಾಗಲೇ ಆ ಭಾಗದಲ್ಲಿ ಬಹಳ ದೊಡ್ಡ ಸದ್ದುಗಳು ಕೇಳ್ತಾ ಇದೆ. ಗಡಿ ಪ್ರದೇಶದಲ್ಲಿರುವಂತಹ ಜನ, ಆ ಭಾಗದಲ್ಲಿರುವಂತಹ ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ಆತಂಕ ಹೆಚ್ಚಾಗ್ತಾ ಇದೆ. ಅಂದ್ರೆ ರಾತ್ರಿ ಆಗ್ತಾ ಇದ್ದಾಗೇನೆ ತಮ್ಮ ವರ್ಷೆ ಏನಿತ್ತು ಆ ಮೂಲಕವಾಗಿ ಮತ್ತೆ ಭಾರತವನ್ನ ಕೆಣಕುವಂತ ಪ್ರಯತ್ನವನ್ನ ಪಾಕಿಸ್ತಾನ ಸೇನೆ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಭಾರತದ ಪ್ರತಿ ದಾಳಿಯನ್ನ ಎದುರಿಸಬೇಕಾದಂತ ಸ್ಥಿತಿ ಈಗ ಮುಂದಿನ ಗಂಟೆಗಳಲ್ಲಿ ಅಥವಾ ಕೆಲವೇ ಕ್ಷಣಗಳಲ್ಲಿ ಪಾಕಿಸ್ತಾನಕ್ಕೆ ಎದುರಾಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ನಾವು ಕಳೆದ 2-3 ದಿನಗಳಿಂದ ನೋಡ್ತಾ ಇದ್ದೀವಿ, ಯಾವಾಗ ಪಾಕಿಸ್ತಾನ ಭಾರತವನ್ನ ಅಥವಾ ಭಾರತೀಯ ವಾಯುಸೇನೆಯನ್ನ, ಭಾರತೀಯ ಸೇನೆಯನ್ನ ಕೆಣಕುವಂತ ಪ್ರಯತ್ನವನ್ನ ಮಾಡುತ್ತೆ, ಅದಾದ ಕೂಡಲೇ ಅವರಿಗೆ ಬಹಳ ದೊಡ್ಡ ಪ್ರಮಾಣದ ಉತ್ತರವನ್ನ ನೀಡುವಂತ ಕೆಲಸವನ್ನ ಭಾರತೀಯ ಸೇನೆ ಕೂಡ ಮಾಡ್ತಾ ಇದೆ. ಈಗ ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೆ ಭಾರತೀಯ ಸೇನೆ ಇದಕ್ಕೆ ಉತ್ತರವನ್ನ ಕೊಡುವಂತಹ ಸಾಧ್ಯತೆ ಇದೆ. ಬಟ್ ಆದ್ರೆ ಈಗ ರಾತ್ರಿ ಆಗ್ತಾ ಇದ್ದಾಗೇನೆ, ಕತ್ಲು ಆಗ್ತಾ ಇದ್ದಾಗೇನೆ ತನ್ನ ಈ ಬುದ್ಧಿಯನ್ನ ತೋರಿಸೋದಕ್ಕೆ ಮುಂದಾಗಿರುವಂಥದ್ದು. ಇದರಿಂದ ಅಲರ್ಟ್ ಆಗಿರುವಂತಹ ಭಾರತೀಯ ವಾಯುಪಡೆ ಕೂಡ ಈಗಾಗಲೇ ಎಲ್ಲೆಲ್ಲಿ ಬ್ಲಾಕ್ಔಟ್ಗಳನ್ನು ಮಾಡಬೇಕು, ಯಾವ ಯಾವ ಭಾಗದಲ್ಲಿ ಆ ಒಂದು ದಾಳಿಯ ಯತ್ನಗಳಾಗ್ತಾ ಇದೆ, ಅಲ್ಲಿ ಎಲ್ಲೆಲ್ಲಿ ಹೇಗೆ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯ ಆಕ್ಟಿವ್ ಆಗಿರುವಂತಹ ಕಾರಣಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನ ಏನು ಒಂದಷ್ಟು ದಾಳಿಗಳನ್ನು ಮಾಡಬೇಕು ಅನ್ನುವಂಥ ಯತ್ನವನ್ನು ಮಾಡ್ತಾ ಇದ್ದು, ಅದನ್ನ ತಡೆಯುವಂಥ ಕೆಲಸವನ್ನು ಸದ್ಯ ಭಾರತೀಯ ಪಡೆ ಕೂಡ ಮಾಡ್ತಾ ಇದೆ. ಸೊ ಈಗ ಸದ್ಯದ ಪರಿಸ್ಥಿತಿ, ಸದ್ಯದ ಮಾಹಿತಿಯ ಪ್ರಕಾರ ಆ ಭಾಗದಲ್ಲಿ ಒಂದಷ್ಟು ದೊಡ್ಡ ದಾಳಿಗಳಾಗುವಂಥ ಯತ್ನಗಳಾಗುವಂಥ ಸಾಧ್ಯತೆ ಇತ್ತು. ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಬಹಳ ದೊಡ್ಡ ಸೌಂಡ್ಗಳು ಕೂಡ ಕೇಳಿ ಬರ್ತಾ ಇದೆ. ಅದು ಯಾವ ರೀತಿಯಾಗಿದೆ, ಏನಾಗಿದೆ ಅನ್ನುವಂಥದ್ದು ಅಪ್ಡೇಟ್ಗಳು ತಿಳ್ಕೋಬೇಕಾಗಿದೆ, ಬರಬೇಕಿದೆ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ವಿರುದ್ಧವಾಗಿ ಒಂದಷ್ಟು ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಮುಂದಾಗಿದೆ ಎನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅರ್ಪಿತಾ.